ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಹರೀಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ಗಮನಿಸ್ತಾ ಇದ್ದೀವಿ ಯಾರ್ಯಾರು ಚಿನ್ನಯ್ಯನನ್ನ ಭೇಟಿ ಆಗಿದ್ರು ಅಥವಾ ಚಿನ್ನಯ್ಯನ ಕರೆ ತಂದಿದ್ರು ಷಡ್ಯಂತ್ರ ರೂಪಿಸೋದಕ್ಕೆ ಅಂತ ಅವರೆಲ್ಲರಿಗೂ ಕೂಡ ಈಗ ಆತಂಕ ಶುರುವಾಗಿದೆ. ಕಾರಣ ಇವರು ಅಂದುಕೊಂಡ ರೀತಿಯಲ್ಲಿ ಯಾವುದು ಆಗ್ಲಿಲ್ಲ, ಉಲ್ಟಾ ಹೊಡಿತು, ನಮಗೆ ಜೈಲೇ ಗತಿ ಅನ್ನೋ ಲೆಕ್ಕದಲ್ಲೇ ಇದ್ದಾರೆ ಬಹುತೇಕರು. ಸೊ ಎಸ್ಐಟಿ ಯೂನಿಟ್ ನಲ್ಲಿ ಯಾವ ರೀತಿ ತನಿಖೆಯನ್ನ ನಡೆಸ್ತಾ ಇದೆ, ಏನೇನ್ ಆಗಬಹುದು ಅಂತ? ಈಗಾಗಲೇ ಬೆಂಗಳೂರಿಗೆ ಹೋಗಿರುವಂತದ್ದು ಎಸ್ಐಟಿ ತಂಡ. ಜಯಂತ್ ಮನೆ ಏನಿದೆ ಅಲ್ಲಿಗೆ ಹೋಗಿ ಒಂದಷ್ಟು ಸರ್ಚ್ ಅನ್ನ ಮಾಡಿರುವಂತದ್ದು. ಈಗಾಗಲೇ ಜಯಂತ್ ಟಿ ಒಂದು ಫೋಟೋವನ್ನು ಕೂಡ ರಿಲೀಸ್ ಮಾಡಿರುವಂತದ್ದು, ಸುಪ್ರೀಂ ಕೋರ್ಟ್ ಮುಂದೆ ಇರುವಂತಹ ಫೋಟೋವನ್ನು ರಿಲೀಸ್ ಮಾಡಿರುವಂತದ್ದು. ಅಂದ್ರೆ ಈ ಪ್ಲಾನ್ ಅನ್ನ ಏನು ಬುರುಡೆ ಗ್ಯಾಂಗ್ ಮಾಡಿರುವಂತದ್ದು ಏಪ್ರಿಲ್ ತಿಂಗಳಿನಲ್ಲಿ ಈ ಬುರುಡೆ ಗ್ಯಾಂಗ್ ಪ್ಲಾನ್ ಮಾಡಿರುವಂತದ್ದು. ಅದರಲ್ಲಿ 4 ಜನ ಪ್ರಮುಖವಾಗಿ ಪಾತ್ರವನ್ನು ವಹಿಸಿರ್ತಾರೆ. ಸುಜಾತಾ ಭಟ್, ಚಿನ್ನಯ್ಯ ಮತ್ತೆ ಜಯಂತ್, ಗಿರೀಶ್ ಮಟ್ಟಣ್ಣನವರು ಈ ಪ್ಲಾನ್ ನಲ್ಲಿ ಇರುವಂತದ್ದು. ಬೆಂಗಳೂರಿನಲ್ಲಿ ಜಯಂತ್ ಮನೆಯಲ್ಲಿ ಈ ಪ್ಲಾನ್ ರೆಡಿ ಆಗ್ತದೆ. ಆ ನಂತರದಲ್ಲಿ ಆ ಬುರುಡೆಯನ್ನ ಇಟ್ಕೊಂಡು ಆ ಬುರುಡೆಯ ಫೋಟೋವನ್ನ ಕೂಡ ಒಂದು ತೆಗೆದು ಲಕೋಟೆಯಲ್ಲಿ ಹಾಕಿ ಕಳಿಸ್ತಾರೆ ಡೆಲ್ಲಿಗೆ. ಆ ನಂತರದಲ್ಲಿ ಸುಪ್ರೀಂ ಕೋರ್ಟಿನಲ್ಲಿ ಡೇಟ್ ಸಿಕ್ಕಿದಂತಹ ಸಂದರ್ಭದಲ್ಲಿ ಕಾರಿನ ಮೂಲಕ 4 ಜನ ಕೂಡ ಡೆಲ್ಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ ಅನ್ನೋದನ್ನ ಜಯಂತ್ ಅವರೇ ಹೇಳಿರುವಂತದ್ದು ಕೂಡ ಸದ್ಯಕ್ಕೆ. ಹಾಗಾಗಿ ಅವರು 4 ಜನ ಈ ಪ್ಲಾನ್ ಅನ್ನ ರೆಡಿ ಮಾಡಿಕೊಂಡು ಬೇರೆ ಬೇರೆ ವ್ಯಕ್ತಿಗಳನ್ನ, ಪ್ರಭಾವಿ ವ್ಯಕ್ತಿಗಳನ್ನ ಕೂಡ ಭೇಟಿ ಆಗ್ತಾರೆ. ಯಾಕಂದ್ರೆ ಇದನ್ನ ಈ ಪ್ರಕರಣವನ್ನ ಮತ್ತೆ ಮುನ್ನೆಲೆಗೆ ತರಬೇಕು ಅನ್ನುವಂತ ಪ್ರಯತ್ನದಲ್ಲಿ ಒಂದಷ್ಟು ಜನರನ್ನ ನಂಬಿಸುವಂತ ಕೆಲಸವನ್ನ ಮಾಡ್ತಾರೆ, ಲಾಯರ್ಗಳನ್ನ ನಂಬಿಸುವಂತ ಕೆಲಸ ಮಾಡ್ತಾರೆ. ಹಾಗಾಗಿ ಮೇ 5ನೇ ತಾರೀಕಿಗೆ ಅವರಿಗೆ ಒಂದು ಡೇಟ್ ಕೂಡ ಸಿಗ್ತದೆ. ಆ ನಂತರದಲ್ಲಿ ಸುಪ್ರೀಂ ಕೋರ್ಟ್ ಈ ಕೇಸನ್ನ ಸ್ಥಳೀಯ ಠಾಣೆಯಲ್ಲಿ ದೂರು ನೀಡಬೇಕು ಅಂತ ಹೇಳ್ತದೆ. ಆ ನಂತರದಲ್ಲಿ ಬೆಳ್ತಂಗಡಿ ಠಾಣೆಯಲ್ಲಿ ದೂರನ್ನು ಕೂಡ ನೀಡ್ತಾರೆ. ಆದ್ರೆ ಬುರುಡೆ ಗ್ಯಾಂಗ್ ಇದೊಂದು ಬುರುಡೆ ಪ್ಲಾನ್ ಅನ್ನ ಮಾಡಿರೋದು ಸದ್ಯಕ್ಕೆ ಎಲ್ಲಾ ರೀತಿಯಲ್ಲಿ ಬಯಲಾಗ್ತಾ ಇದೆ. ಎಸ್ಐಟಿ ಈಗಾಗಲೇ ಅದರ ಬೆನ್ನು ಹತ್ತಿರುವಂತದ್ದು. ಇದರ ಹಿಂದೆ ಯಾರ್ಯಾರಿದ್ದಾರೆ, ಯಾರ್ಯಾರು ಕೆಲಸ ಮಾಡಿದ್ದಾರೆ ಅನ್ನೋದನ್ನ ಶೋಧ ಮಾಡ್ತಾ ಇದೆ. ಈಗ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಎಸ್ಐಟಿ ಟೀಮ್ ಇರುವಂತದ್ದು. ಚಿನ್ನಯ್ಯನ ಕರ್ಕೊಂಡು ಹೋಗಿ ಟಿ ಜಯಂತ್ ಅವರ ಮನೆಯನ್ನೆಲ್ಲ ತಲಾಶ್ ಮಾಡಿರುವಂತದ್ದು. ಒಂದಷ್ಟು ಮೊಬೈಲ್ ಅನ್ನ ಮತ್ತೆ ಅಲ್ಲಿರುವಂತಹ ಸಾಕ್ಷ್ಯಗಳನ್ನ ಸಂಗ್ರಹಿಸಿರುವಂತದ್ದು. ಒಟ್ಟಿನಲ್ಲಿ ಬುರುಡೆ ಗ್ಯಾಂಗ್ನ ಈ ಪ್ಲಾನಿನಿಂದ ಸಾಕಷ್ಟು ಜನರಿಗೆ ನಡುಕ ಹುಟ್ಟುವಂತದ್ದು ಖಂಡಿತ ಇದೆ. ಯಾಕಂದ್ರೆ ಒಂದಷ್ಟು ಎಡಪಂಥೀಯರು ಕೂಡ ಈ ಪ್ಲಾನ್ಗೆ ಕೈ ಜೋಡಿಸಿದ್ದಾರೆ. ಜೊತೆಗೆ ಒಂದಷ್ಟು ರಾಜಕೀಯ ವ್ಯಕ್ತಿಗಳನ್ನ, ಸಮಾಜದಲ್ಲಿರುವಂತಹ ಪ್ರಭಾವಿ ವ್ಯಕ್ತಿಗಳನ್ನ ನಮ್ಮ ಜೊತೆಗೆ ಇದ್ದಾರೆ ಅನ್ನೋದನ್ನ ತೋರಿಸಿಕೊಳ್ಳೋದಕ್ಕೆ ಒಂದಷ್ಟು ಪ್ರೀ ಪ್ಲಾನ್ಡ್ ಆಗಿ ಫೋಟೋಗಳನ್ನ ತೆಗೆದು ಇಟ್ಕೊಂಡಿರುವಂತದ್ದು. ಮತ್ತು ನಾವೇನು ಎಲ್ಲೆಲ್ಲೂ ಹೋಗಿದ್ದೀವಿ ಅನ್ನೋದಕ್ಕೂ ಕೂಡ ಫೋಟೋಗಳನ್ನ ತೆಗೆದು ಇಟ್ಕೊಂಡಿರುವಂತದ್ದು. ಅದಕ್ಕೆ ಒಂದು ಸಾಕ್ಷಿ ಅಂತ ಹೇಳಿದ್ರೆ ಸದ್ಯಕ್ಕೆ ಟಿ ಜಯಂತ್ ಬಿಡುಗಡೆ ಮಾಡಿರುವಂತಹ ಫೋಟೋ ಏನಿದೆ, ಕೋರ್ಟ್ ಮುಂದೆ ನಿಂತಿರುವಂತಹ ಫೋಟೋ, ಅದು ಕೂಡ ಸಾಕ್ಷಿಯಾಗಿರುವಂತದ್ದು. ಒಟ್ಟಿನಲ್ಲಿ ಇದು 1-2 ದಿನಗಳ ಪ್ಲಾನ್ ಅಲ್ಲ ಅನ್ನುವಂಥದ್ದು. ಏಪ್ರಿಲ್ ತಿಂಗಳು ಪೂರ್ತಿ ಈ 4-5 ಜನ ಸೇರ್ಕೊಂಡು ಈ ಒಂದು ಬುರುಡೆ ಗ್ಯಾಂಗ್ ನ ಪ್ಲಾನ್ ಅನ್ನ ರೆಡಿ ಮಾಡ್ತಾರೆ. ಆ ನಂತರದಲ್ಲೇನೋ ಅದನ್ನ ಎಸ್ಟಾಬ್ಲಿಷ್ ಮಾಡುವಂತಹ ಪ್ರಯತ್ನಗಳನ್ನ ಮಾಡ್ತಾರೆ. ಆದ್ರೆ ಅದು ಸದ್ಯಕ್ಕೆ ಎಸ್ಐಟಿ ಏನು ತನಿಖೆಯನ್ನು ಮುಂದುವರಿಸ್ತಾ ಇದೆ. ಹಾಗಾಗಿ ಈಗ ಬುರುಡೆ ಗ್ಯಾಂಗ್ ನ ಪ್ಲಾನ್ ಎಲ್ಲ ಫ್ಲಾಪ್ ಅನ್ನುವಂತ ಒಂದು ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿರುವಂತದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಹರೀಶ್ ಮಾಹಿತಿಗಾಗಿ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಹರೀಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ಗಮನಿಸ್ತಾ ಇದ್ದೀವಿ ಯಾರ್ಯಾರು ಚಿನ್ನಯ್ಯನನ್ನ ಭೇಟಿ ಆಗಿದ್ರು ಅಥವಾ ಚಿನ್ನಯ್ಯನ ಕರೆ ತಂದಿದ್ರು ಷಡ್ಯಂತ್ರ ರೂಪಿಸೋದಕ್ಕೆ ಅಂತ ಅವರೆಲ್ಲರಿಗೂ ಕೂಡ ಈಗ ಆತಂಕ ಶುರುವಾಗಿದೆ. ಕಾರಣ ಇವರು ಅಂದುಕೊಂಡ ರೀತಿಯಲ್ಲಿ ಯಾವುದು ಆಗ್ಲಿಲ್ಲ, ಉಲ್ಟಾ ಹೊಡಿತು, ನಮಗೆ ಜೈಲೇ ಗತಿ ಅನ್ನೋ ಲೆಕ್ಕದಲ್ಲೇ ಇದ್ದಾರೆ ಬಹುತೇಕರು. ಸೊ ಎಸ್ಐಟಿ ಯೂನಿಟ್ ನಲ್ಲಿ ಯಾವ ರೀತಿ ತನಿಖೆಯನ್ನ ನಡೆಸ್ತಾ ಇದೆ, ಏನೇನ್ ಆಗಬಹುದು ಅಂತ? ಈಗಾಗಲೇ ಬೆಂಗಳೂರಿಗೆ ಹೋಗಿರುವಂತದ್ದು ಎಸ್ಐಟಿ ತಂಡ. ಜಯಂತ್ ಮನೆ ಏನಿದೆ ಅಲ್ಲಿಗೆ ಹೋಗಿ ಒಂದಷ್ಟು ಸರ್ಚ್ ಅನ್ನ ಮಾಡಿರುವಂತದ್ದು. ಈಗಾಗಲೇ ಜಯಂತ್ ಟಿ ಒಂದು ಫೋಟೋವನ್ನು ಕೂಡ ರಿಲೀಸ್ ಮಾಡಿರುವಂತದ್ದು, ಸುಪ್ರೀಂ ಕೋರ್ಟ್ ಮುಂದೆ ಇರುವಂತಹ ಫೋಟೋವನ್ನು ರಿಲೀಸ್ ಮಾಡಿರುವಂತದ್ದು. ಅಂದ್ರೆ ಈ ಪ್ಲಾನ್ ಅನ್ನ ಏನು ಬುರುಡೆ ಗ್ಯಾಂಗ್ ಮಾಡಿರುವಂತದ್ದು ಏಪ್ರಿಲ್ ತಿಂಗಳಿನಲ್ಲಿ ಈ ಬುರುಡೆ ಗ್ಯಾಂಗ್ ಪ್ಲಾನ್ ಮಾಡಿರುವಂತದ್ದು. ಅದರಲ್ಲಿ 4 ಜನ ಪ್ರಮುಖವಾಗಿ ಪಾತ್ರವನ್ನು ವಹಿಸಿರ್ತಾರೆ. ಸುಜಾತಾ ಭಟ್, ಚಿನ್ನಯ್ಯ ಮತ್ತೆ ಜಯಂತ್,
ಗಿರೀಶ್ ಮಟ್ಟಣ್ಣನವರು ಈ ಪ್ಲಾನ್ ನಲ್ಲಿ ಇರುವಂತದ್ದು. ಬೆಂಗಳೂರಿನಲ್ಲಿ ಜಯಂತ್ ಮನೆಯಲ್ಲಿ ಈ ಪ್ಲಾನ್ ರೆಡಿ ಆಗ್ತದೆ. ಆ ನಂತರದಲ್ಲಿ ಆ ಬುರುಡೆಯನ್ನ ಇಟ್ಕೊಂಡು ಆ ಬುರುಡೆಯ ಫೋಟೋವನ್ನ ಕೂಡ ಒಂದು ತೆಗೆದು ಲಕೋಟೆಯಲ್ಲಿ ಹಾಕಿ ಕಳಿಸ್ತಾರೆ ಡೆಲ್ಲಿಗೆ. ಆ ನಂತರದಲ್ಲಿ ಸುಪ್ರೀಂ ಕೋರ್ಟಿನಲ್ಲಿ ಡೇಟ್ ಸಿಕ್ಕಿದಂತಹ ಸಂದರ್ಭದಲ್ಲಿ ಕಾರಿನ ಮೂಲಕ 4 ಜನ ಕೂಡ ಡೆಲ್ಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ ಅನ್ನೋದನ್ನ ಜಯಂತ್ ಅವರೇ ಹೇಳಿರುವಂತದ್ದು ಕೂಡ ಸದ್ಯಕ್ಕೆ. ಹಾಗಾಗಿ ಅವರು 4 ಜನ ಈ ಪ್ಲಾನ್ ಅನ್ನ ರೆಡಿ ಮಾಡಿಕೊಂಡು ಬೇರೆ ಬೇರೆ ವ್ಯಕ್ತಿಗಳನ್ನ, ಪ್ರಭಾವಿ ವ್ಯಕ್ತಿಗಳನ್ನ ಕೂಡ ಭೇಟಿ ಆಗ್ತಾರೆ. ಯಾಕಂದ್ರೆ ಇದನ್ನ ಈ ಪ್ರಕರಣವನ್ನ ಮತ್ತೆ ಮುನ್ನೆಲೆಗೆ ತರಬೇಕು ಅನ್ನುವಂತ ಪ್ರಯತ್ನದಲ್ಲಿ ಒಂದಷ್ಟು ಜನರನ್ನ ನಂಬಿಸುವಂತ ಕೆಲಸವನ್ನ ಮಾಡ್ತಾರೆ, ಲಾಯರ್ಗಳನ್ನ ನಂಬಿಸುವಂತ ಕೆಲಸ ಮಾಡ್ತಾರೆ. ಹಾಗಾಗಿ ಮೇ 5ನೇ ತಾರೀಕಿಗೆ ಅವರಿಗೆ ಒಂದು ಡೇಟ್ ಕೂಡ ಸಿಗ್ತದೆ. ಆ ನಂತರದಲ್ಲಿ ಸುಪ್ರೀಂ ಕೋರ್ಟ್ ಈ ಕೇಸನ್ನ ಸ್ಥಳೀಯ ಠಾಣೆಯಲ್ಲಿ ದೂರು ನೀಡಬೇಕು ಅಂತ ಹೇಳ್ತದೆ. ಆ ನಂತರದಲ್ಲಿ ಬೆಳ್ತಂಗಡಿ ಠಾಣೆಯಲ್ಲಿ ದೂರನ್ನು ಕೂಡ ನೀಡ್ತಾರೆ. ಆದ್ರೆ ಬುರುಡೆ ಗ್ಯಾಂಗ್ ಇದೊಂದು ಬುರುಡೆ ಪ್ಲಾನ್ ಅನ್ನ ಮಾಡಿರೋದು ಸದ್ಯಕ್ಕೆ ಎಲ್ಲಾ ರೀತಿಯಲ್ಲಿ ಬಯಲಾಗ್ತಾ ಇದೆ. SIT ಈಗಾಗಲೇ ಅದರ ಬೆನ್ನು ಹತ್ತಿರುವಂತದ್ದು. ಇದರ ಹಿಂದೆ ಯಾರ್ಯಾರಿದ್ದಾರೆ, ಯಾರ್ಯಾರು ಕೆಲಸ ಮಾಡಿದ್ದಾರೆ ಅನ್ನೋದನ್ನ ಶೋಧ ಮಾಡ್ತಾ ಇದೆ. ಈಗ ಸದ್ಯಕ್ಕೆ ಬೆಂಗಳೂರಿನಲ್ಲಿ SIT ಟೀಮ್ ಇರುವಂತದ್ದು. ಚಿನ್ನಯ್ಯನ ಕರ್ಕೊಂಡು ಹೋಗಿ ಜಯಂತ್ ಅವರ ಮನೆಯನ್ನೆಲ್ಲ ತಲಾಶ್ ಮಾಡಿರುವಂತದ್ದು. ಒಂದಷ್ಟು ಮೊಬೈಲ್ ಅನ್ನ ಮತ್ತೆ ಅಲ್ಲಿರುವಂತಹ ಸಾಕ್ಷ್ಯಗಳನ್ನ ಸಂಗ್ರಹಿಸಿರುವಂತದ್ದು. ಒಟ್ಟಿನಲ್ಲಿ ಬುರುಡೆ ಗ್ಯಾಂಗ್ನ ಈ ಪ್ಲಾನಿನಿಂದ ಸಾಕಷ್ಟು ಜನರಿಗೆ ನಡುಕ ಹುಟ್ಟುವಂತದ್ದು ಖಂಡಿತ ಇದೆ. ಯಾಕಂದ್ರೆ ಒಂದಷ್ಟು ಎಡಪಂಥೀಯರು ಕೂಡ ಈ ಪ್ಲಾನ್ಗೆ ಕೈ ಜೋಡಿಸಿದ್ದಾರೆ. ಜೊತೆಗೆ ಒಂದಷ್ಟು ರಾಜಕೀಯ ವ್ಯಕ್ತಿಗಳನ್ನ, ಸಮಾಜದಲ್ಲಿರುವಂತಹ ಪ್ರಭಾವಿ ವ್ಯಕ್ತಿಗಳನ್ನ ನಮ್ಮ ಜೊತೆಗೆ ಇದ್ದಾರೆ ಅನ್ನೋದನ್ನ ತೋರಿಸಿಕೊಳ್ಳೋದಕ್ಕೆ ಒಂದಷ್ಟು ಪ್ರೀ ಪ್ಲಾನ್ಡ್ ಆಗಿ ಫೋಟೋಗಳನ್ನ ತೆಗೆದು ಇಟ್ಕೊಂಡಿರುವಂತದ್ದು. ಮತ್ತು ನಾವೇನು ಎಲ್ಲೆಲ್ಲೂ ಹೋಗಿದ್ದೀವಿ ಅನ್ನೋದಕ್ಕೂ ಕೂಡ ಫೋಟೋಗಳನ್ನ ತೆಗೆದಿಟ್ಕೊಂಡಿರುವಂತದ್ದು. ಅದಕ್ಕೆ ಒಂದು ಸಾಕ್ಷಿ ಅಂತ ಹೇಳಿದ್ರೆ ಸದ್ಯಕ್ಕೆ ಜಯಂತ್ ಬಿಡುಗಡೆ ಮಾಡಿರುವಂತಹ ಫೋಟೋ ಏನಿದೆ, ಕೋರ್ಟ್ ಮುಂದೆ ನಿಂತಿರುವಂತಹ ಫೋಟೋ, ಅದು ಕೂಡ ಸಾಕ್ಷಿಯಾಗಿರುವಂತದ್ದು. ಒಟ್ಟಿನಲ್ಲಿ ಇದು 1-2 ದಿನಗಳ ಪ್ಲಾನ್ ಅಲ್ಲ ಅನ್ನುವಂಥದ್ದು. ಏಪ್ರಿಲ್ ತಿಂಗಳು ಪೂರ್ತಿ ಈ 4-5 ಜನ ಸೇರ್ಕೊಂಡು ಈ ಒಂದು ಬುರುಡೆ ಗ್ಯಾಂಗ್ ನ ಪ್ಲಾನ್ ಅನ್ನ ರೆಡಿ ಮಾಡ್ತಾರೆ. ಆ ನಂತರದಲ್ಲೇನೋ ಅದನ್ನ ಎಸ್ಟಾಬ್ಲಿಷ್ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾರೆ. ಆದ್ರೆ ಅದು ಸದ್ಯಕ್ಕೆ SIT ಏನು ತನಿಖೆಯನ್ನು ಮುಂದುವರಿಸ್ತಾ ಇದೆ. ಹಾಗಾಗಿ ಈಗ ಬುರುಡೆ ಗ್ಯಾಂಗ್ ನ ಪ್ಲಾನ್ ಎಲ್ಲ ಫ್ಲಾಪ್ ಅನ್ನುವಂತ ಒಂದು ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿರುವಂತದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಹರೀಶ್ ಮಾಹಿತಿಗಾಗಿ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಹರೀಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ಗಮನಿಸ್ತಾ ಇದ್ದೀವಿ ಯಾರ್ಯಾರು ಚಿನ್ನಯ್ಯನನ್ನ ಭೇಟಿ ಆಗಿದ್ರು ಅಥವಾ ಚಿನ್ನಯ್ಯನ ಕರೆ ತಂದಿದ್ರು ಷಡ್ಯಂತ್ರ ರೂಪಿಸೋದಕ್ಕೆ ಅಂತ ಅವರೆಲ್ಲರಿಗೂ ಕೂಡ ಈಗ ಆತಂಕ ಶುರುವಾಗಿದೆ. ಕಾರಣ ಇವರು ಅಂದುಕೊಂಡ ರೀತಿಯಲ್ಲಿ ಯಾವುದೂ ಆಗಲಿಲ್ಲ, ಉಲ್ಟಾ ಹೊಡಿತು, ನಮಗೀಗ ಜೈಲೇ ಗತಿ ಅನ್ನೋ ಲೆಕ್ಕದಲ್ಲೇ ಇದ್ದಾರೆ ಬಹುತೇಕರು. ಸೊ SIT ಈ ನಿಟ್ಟಿನಲ್ಲಿ ಯಾವ ರೀತಿ ತನಿಖೆಯನ್ನ ನಡೆಸ್ತಾ ಇದೆ, ಏನೇನು ಆಗಬಹುದು ಅಂತ? ಅಲ್ಲ, ಈಗಾಗಲೇ ಬೆಂಗಳೂರಿಗೆ ಹೋಗಿರುವಂತದ್ದು SIT ತಂಡ. ಜಯಂತ್ ಮನೆ ಏನಿದೆ ಅಲ್ಲಿಗೆ ಹೋಗಿ ಒಂದಷ್ಟು ಸರ್ಚ್ ಅನ್ನ ಮಾಡಿರುವಂತದ್ದು. ಈಗಾಗಲೇ ಜಯಂತ್ ಒಂದು ಫೋಟೋವನ್ನು ಕೂಡ ರಿಲೀಸ್ ಮಾಡಿರುವಂತದ್ದು. ಸುಪ್ರೀಂ ಕೋರ್ಟ್ ಮುಂದೆ ಇರುವಂತಹ ಫೋಟೋವನ್ನು ರಿಲೀಸ್ ಮಾಡಿರುವಂತದ್ದು. ಅಂದ್ರೆ ಈ ಪ್ಲಾನ್ ಅನ್ನ ಏನು ಬುರುಡೆ ಗ್ಯಾಂಗ್ ಮಾಡಿರುವಂತದ್ದು ಏಪ್ರಿಲ್ ತಿಂಗಳಿನಲ್ಲಿ ಈ ಬುರುಡೆ ಗ್ಯಾಂಗ್ ಪ್ಲಾನ್ ಮಾಡಿರುವಂತದ್ದು. ಅದರಲ್ಲಿ 4 ಜನ ಪ್ರಮುಖವಾಗಿ ಪಾತ್ರವನ್ನು ವಹಿಸಿರ್ತಾರೆ. ಸುಜಾತಾ ಭಟ್, ಚಿನ್ನಯ್ಯ ಮತ್ತೆ ಜಯಂತ್ ಗಿರೀಶ್ ಮಟ್ಟಣ್ಣನವರು ಈ ಪ್ಲಾನ್ ನಲ್ಲಿ ಇರುವಂತದ್ದು. ಬೆಂಗಳೂರಿನಲ್ಲಿ ಜಯಂತ್ ಮನೆಯಲ್ಲಿ ಈ ಪ್ಲಾನ್ ರೆಡಿ ಆಗ್ತದೆ. ಆ ನಂತರದಲ್ಲಿ ಆ ಬುರುಡೆಯನ್ನ ಇಟ್ಕೊಂಡು ಆ ಬುರುಡೆಯ ಫೋಟೋವನ್ನ ಕೂಡ ಒಂದು ತೆಗೆದು ಲಕೋಟೆಯಲ್ಲಿ ಹಾಕಿ ಕಳಿಸ್ತಾರೆ ಡೆಲ್ಲಿಗೆ. ಆ ನಂತರದಲ್ಲಿ ಸುಪ್ರೀಂ ಕೋರ್ಟಿನಲ್ಲಿ ಡೇಟ್ ಸಿಕ್ಕಿದಂತಹ ಸಂದರ್ಭದಲ್ಲಿ ಕಾರಿನ ಮೂಲಕ 4 ಜನ ಕೂಡ ಡೆಲ್ಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ ಅನ್ನೋದನ್ನ ಜಯಂತ್ ಅವರೇ ಹೇಳಿರುವಂತದ್ದು ಕೂಡ ಸದ್ಯಕ್ಕೆ. ಹಾಗಾಗಿ ಅವರು 4 ಜನ ಈ ಪ್ಲಾನ್ ಅನ್ನ ರೆಡಿ ಮಾಡಿಕೊಂಡು ಬೇರೆ ಬೇರೆ ವ್ಯಕ್ತಿಗಳನ್ನ, ಪ್ರಭಾವಿ ವ್ಯಕ್ತಿಗಳನ್ನ ಕೂಡ ಭೇಟಿ ಆಗ್ತಾರೆ. ಯಾಕಂದ್ರೆ ಇದನ್ನ ಈ ಪ್ರಕರಣವನ್ನ ಮತ್ತೆ ಮುನ್ನೆಲೆಗೆ ತರಬೇಕು ಅನ್ನುವಂತ ಪ್ರಯತ್ನದಲ್ಲಿ ಒಂದಷ್ಟು ಜನರನ್ನ ನಂಬಿಸುವಂತ ಕೆಲಸವನ್ನ ಮಾಡ್ತಾರೆ, ಲಾಯರ್ಗಳನ್ನ ನಂಬಿಸುವಂತ ಕೆಲಸ ಮಾಡ್ತಾರೆ. ಹಾಗಾಗಿ ಮೇ 5ನೇ ತಾರೀಕಿಗೆ ಅವರಿಗೆ ಒಂದು ಡೇಟ್ ಕೂಡ ಸಿಗ್ತದೆ. ಆ ನಂತರದಲ್ಲಿ ಸುಪ್ರೀಂ ಕೋರ್ಟ್ ಈ ಕೇಸನ್ನ ಸ್ಥಳೀಯ ಠಾಣೆಯಲ್ಲಿ ದೂರು ನೀಡಬೇಕು ಅಂತ ಹೇಳ್ತದೆ. ಆ ನಂತರದಲ್ಲಿ ಬೆಳ್ತಂಗಡಿ ಠಾಣೆಯಲ್ಲಿ ದೂರನ್ನು ಕೂಡ ನೀಡ್ತಾರೆ. ಆದ್ರೆ ಬುರುಡೆ ಗ್ಯಾಂಗ್ ಇದೊಂದು ಬುರುಡೆ ಪ್ಲಾನ್ ಅನ್ನ ಮಾಡಿರೋದು ಸದ್ಯಕ್ಕೆ ಎಲ್ಲಾ ರೀತಿಯಲ್ಲಿ ಬಯಲಾಗ್ತಾ ಇದೆ. SIT ಈಗಾಗಲೇ ಅದರ ಬೆನ್ನು ಹತ್ತಿರುವಂತದ್ದು. ಇದರ ಹಿಂದೆ ಯಾರ್ಯಾರಿದ್ದಾರೆ, ಯಾರ್ಯಾರು ಕೆಲಸ ಮಾಡಿದ್ದಾರೆ ಅನ್ನೋದನ್ನ ಶೋಧ ಮಾಡ್ತಾ ಇದೆ. ಈಗ ಸದ್ಯಕ್ಕೆ ಬೆಂಗಳೂರಿನಲ್ಲಿ SIT ಟೀಮ್ ಇರುವಂತದ್ದು. ಚಿನ್ನಯ್ಯನ ಕರ್ಕೊಂಡು ಹೋಗಿ ಜಯಂತ್ ಅವರ ಮನೆಯನ್ನೆಲ್ಲ ತಲಾಶ್ ಮಾಡಿರುವಂತದ್ದು.
ಮಾಡಿರುವಂತದ್ದು, ಒಂದಷ್ಟು ಮೊಬೈಲ್ ಅನ್ನ ಮತ್ತೆ ಅಲ್ಲಿರುವಂತಹ ಸಾಕ್ಷ್ಯಗಳನ್ನ ಸಂಗ್ರಹಿಸಿರುವಂತದ್ದು. ಒಟ್ಟಿನಲ್ಲಿ ಬುರುಡೆ ಗ್ಯಾಂಗ್ನ ಈ ಪ್ಲಾನಿನಿಂದ ಸಾಕಷ್ಟು ಜನರಿಗೆ ನಡುಕ ಹುಟ್ಟುವಂತದ್ದು ಖಂಡಿತ ಇದೆ. ಯಾಕಂದ್ರೆ ಒಂದಷ್ಟು ಎಡಪಂಥೀಯರು ಕೂಡ ಈ ಪ್ಲಾನ್ಗೆ ಕೈ ಜೋಡಿಸಿದ್ದಾರೆ. ಜೊತೆಗೆ ಒಂದಷ್ಟು ರಾಜಕೀಯ ವ್ಯಕ್ತಿಗಳನ್ನ, ಸಮಾಜದಲ್ಲಿರುವಂತಹ ಪ್ರಭಾವಿ ವ್ಯಕ್ತಿಗಳನ್ನ ನಮ್ಮ ಜೊತೆಗೆ ಇದ್ದಾರೆ ಅನ್ನೋದನ್ನ ತೋರಿಸಿಕೊಳ್ಳೋದಕ್ಕೆ ಒಂದಷ್ಟು ಪ್ರೀ ಪ್ಲಾನ್ಡ್ ಆಗಿ ಫೋಟೋಗಳನ್ನ ತೆಗೆದು ಇಟ್ಕೊಂಡಿರುವಂತದ್ದು. ಮತ್ತು ನಾವೇನು ಎಲ್ಲೆಲ್ಲೂ ಹೋಗಿದ್ದೀವಿ ಅನ್ನೋದಕ್ಕೂ ಕೂಡ ಫೋಟೋಗಳನ್ನ ತೆಗೆದಿಟ್ಕೊಂಡಿರುವಂತದ್ದು. ಅದಕ್ಕೆ ಒಂದು ಸಾಕ್ಷಿ ಅಂತ ಹೇಳಿದ್ರೆ ಸದ್ಯಕ್ಕೆ ಟಿ ಜಯಂತ್ ಬಿಡುಗಡೆ ಮಾಡಿರುವಂತಹ ಫೋಟೋ ಏನಿದೆ, ಕೋರ್ಟ್ ಮುಂದೆ ನಿಂತಿರುವಂತಹ ಫೋಟೋ, ಅದು ಕೂಡ ಸಾಕ್ಷಿಯಾಗಿರುವಂತದ್ದು. ಒಟ್ಟಿನಲ್ಲಿ ಇದು ಒಂದೆರಡು ದಿನಗಳ ಪ್ಲಾನ್ ಅಲ್ಲ ಅನ್ನುವಂಥದ್ದು. ಏಪ್ರಿಲ್ ತಿಂಗಳು ಪೂರ್ತಿ ಈ 4-5 ಜನ ಸೇರ್ಕೊಂಡು ಈ ಒಂದು ಬುರುಡೆ ಗ್ಯಾಂಗ್ ನ ಪ್ಲಾನ್ ಅನ್ನ ರೆಡಿ ಮಾಡ್ತಾರೆ. ಆನಂತರದಲ್ಲೇನೋ ಅದನ್ನ ಎಸ್ಟಾಬ್ಲಿಷ್ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾರೆ. ಆದ್ರೆ ಅದು ಸದ್ಯಕ್ಕೆ SIT ಏನು ತನಿಖೆಯನ್ನು ಮುಂದುವರಿಸ್ತಾ ಇದೆ. ಹಾಗಾಗಿ ಈಗ ಬುರುಡೆ ಗ್ಯಾಂಗ್ ನ ಪ್ಲಾನ್ ಎಲ್ಲ ಫ್ಲಾಪ್ ಅನ್ನುವಂತ ಒಂದು ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿರುವಂತದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಹರೀಶ್ ಮಾಹಿತಿಗಾಗಿ.